ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ತಮ್ಮೇಲೆ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಇವತ್ತಿಗೆ ನಾನು ಯೂಟ್ಯೂಬ್ ಶುರು ಮಾಡಿ 1 ಮಂತ್ ಆಯಿತು. ಎಲ್ಲರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಲೈವ್ ಮಾಡ್ತೀನಿ. ಲೈವಲ್ಲೆಲ್ಲ ತುಂಬ ಜನ ಕ್ವಶನ್ ಕೇಳಿದ್ರು. ಇದನ್ನ ಕೇಳಿದ್ದಕ್ಕೆ ನನಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಗಿತ್ತು. ಅದಕ್ಕೆ ರಿಯಲ್ ಆಗಿ ಏನು ಕಾರಣ ಅಂತ ಹೇಳೋಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ರಿಪೋರ್ಟ್ ತೋರಿಸಿದ್ರೆ ನಿಮಗೆ ಪ್ರೂಫ್ ಕೊಡ್ತೀನಿ ಗೈಸ್. ಇದು ಬ್ಲಡ್ ಗ್ರೂಪ್ ನಂದು, ನನ್ನ ಹಸ್ಬೆಂಡಿಂದು ಸಪ್ರೇಟ್ ಬ್ಲಡ್ ಗ್ರೂಪ್ ಚೆಕ್ ಮಾಡ್ತಿದ್ವಿ. ನಂದು ಇಲ್ಲಿ ನೋಡಿ ಓ ನೆಗೆಟಿವ್ ಅಂತ ಬಂದಿದೆ. ಬ್ಲಡ್ ಗ್ರೂಪ್ ಕಾಣಿಸ್ತಿದ್ಯಾ ನೋಡಿ, ಓ ನೆಗೆಟಿವ್ ಅಂತ ಬಂದಿದೆ. ನನ್ನ ಹಸ್ಬೆಂಡಿದ್ದು ಓ ಪಾಸಿಟಿವ್. ಇಬ್ಬರದು ಒಂದೇ ತರ ಬ್ಲಡ್ ಗ್ರೂಪ್ ಇದ್ರೆ 1000ದಲ್ಲಿ ಒಬ್ರಿಗೆ ಅಂತೆ ಮಕ್ಕಳಾಗೋದು, ಇಲ್ಲ ಅಂದ್ರೆ ಮಕ್ಕಳಾಗಲ್ಲ ಅಂತೆ. ತುಂಬಾ ಜನಕ್ಕೆ ಈ ತರ ಸಮಸ್ಯೆ ಇರಲ್ಲಂತೆ, 1000ದಲ್ಲಿ ಒಬ್ರಿಗೆ ಇರುತ್ತಂತೆ. ಅದಕ್ಕೋಸ್ಕರ ನಂದು ನನ್ನ ಹಸ್ಬೆಂಡ್ದು ಬ್ಲಡ್ ಗ್ರೂಪ್ ಒಂದೇ ಆಗಿರೋ ಕಾರಣ ನನಗೆ ನನ್ನ ಹಸ್ಬೆಂಡಿಗೆ ಮಕ್ಳು ಆಗೋದಿಲ್ಲ. ಮಕ್ಳು ಆಗೋದಿಲ್ಲ ಅನ್ನೋಕ್ಕೂ ನನಗೆ ತುಂಬಾ ಬೇಜಾರಾಯ್ತು. ನನಗೆ ಮಕ್ಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದೇ ಮಕ್ಳು ಕಂಡ್ರು ನಾನು ಮುದ್ದಾಡ್ತಿದ್ದೆ. ನನಗೆ ಮಕ್ಳು ಆಗುತ್ತೆ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಏನು ಮಾಡೋದು, ಎಲ್ಲ ದೇವ್ರಿಚ್ಛೆ ಅಲ್ವಾ. ಅದಕ್ಕೋಸ್ಕರ ಮತ್ತೆ ನಾನು ಒಂದು ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಅದು ಅಕ್ಕಿ ಅಲ್ಲೂರ್ ಹತ್ರ. ಅಕ್ಕಿ ಅಲ್ಲೂರಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ ನೋಡಿ. ಅಲ್ಲಿ ನಾವು ಚೆಕ್ ಮಾಡಿಸಿದ್ವಿ. ಅಲ್ಲೆಲ್ಲ ಬರೆದು ಕೊಟ್ಟರು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಳ್ಳಿ ಅಂತ ಕೊಟ್ಟರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ನೋಡಿ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಅಲ್ಲಿ ಬ್ಲಡ್ ಗ್ರೂಪ್ ಇರೋದ್ರಿಂದ ನನಗೆ ಮಕ್ಕಳು ಆಗಲ್ಲ ಅಂತ ಅಂದು ಡಾಕ್ಟ್ರು ಹೇಳಿದರು. ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ನೋಡಿ ತೋರಿಸ್ತೀನಿ ನೋಡಿ. ಸ್ಕ್ಯಾನರು ಒಂದೊಂದು ಡಿಫ್ರೆಂಟ್ ಆಗಿದೆ. ಇದು ಯಾಕೆ ಈ ಥರ ಇದೆ ಅಂತ ಅಂದರೆ, ನನಗೆ ರೈಟ್ ಸೈಡ್ ಕಿಡ್ನಿ ಸ್ವಲ್ಪ ವೀಕ್ ಇದೆ ಅಂತೆ. ಅದಕ್ಕೋಸ್ಕರ ಮಕ್ಕಳಾಗೋದು ತುಂಬ ಕಷ್ಟ ಅಂತ ಹೇಳಿದರು ಡಾಕ್ಟ್ರು. ನೀವು ಮಕ್ಕಳ ಆಸೆನೇ ಬಿಟ್ಬಿಡಿ, ಮಕ್ಕಳಾಗೋದು ಕಷ್ಟ ಅಂತ ಹೇಳಿದರು. ನನಗೆ ಆ ಕ್ಷಣದಲ್ಲಿ ತುಂಬ ಅಪ್ಸೆಟ್ ಆಯಿತು ಗೈಸ್. ಏನಂದರೆ ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಗೈಸ್. ಅಂದರೆ ನನಗೆ ಮಕ್ಕಳಾಗಲ್ಲ ಅಂತ ಅಂದರೆ ನನಗೆ ತುಂಬ ಬೇಜಾರಾಯಿತು. ಇಲ್ಲಿ ಪರವಾಗಿಲ್ಲ ಅಂತ ಅಂದು ನನ್ನ ಹಸ್ಬೆಂಡಿಗೂ ಬೇಜಾರಾಯಿತು. ಆದರೆ ನನ್ನ ಹಸ್ಬೆಂಡು ಬೇಜಾರನ್ನು ತೋರಿಸ್ಕೊಳ್ಳಿಲ್ಲ. ನಾನು ಮನೆ ಬಂದ್ಬಿಟ್ಟು ನಾನು ಎಷ್ಟೊಂದು ಹತ್ತಿದ್ದೀನಿ ಅಂದರೆ, ನನಗೆ ಮಕ್ಕಳಾಗುತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಮಕ್ಕಳಾಗಲ್ವಂತೆ ಅಂತ ಎಷ್ಟೊಂದು ಹತ್ತಿದೆ. ನನ್ನ ಹಸ್ಬೆಂಡ್ ನನಗೆ ಸಮಾಧಾನ ಮಾಡಿದ್ರು. ಮತ್ತು ಅವಳು ಅಳ್ತಿದ್ದಾಳೆ, ನಾನು ಹತ್ರ ಅವಳಿಗೆ ಸಮಾಧಾನ ಮಾಡೋರು ಯಾರು ಅಂತ ಅಂದು ನನ್ನ ಹಸ್ಬೆಂಡು ದುಃಖನೆಲ್ಲ ತಡ್ಕೊಂಡು ಸುಮ್ಮನೆ ಇದ್ರು ನೋಡಿ ಗೈಸ್. ರಿಪೋರ್ಟು ಬ್ಲಡ್ ಗ್ರೂಪ್ ಸೇಮ್ ಇರೋದ್ರಿಂದ ನಮ್ಮಿಬ್ರಿಗೂ ಮಕ್ಕಳಾಗಲ್ಲ ಅಂತೆ. ಏನ್ ಮಾಡೋದು ಗೈಸ್, ಎಲ್ಲ ಹಣೆ ಬರದಲ್ಲಿ ಪಡ್ಕೊಂಬಂದಿರೋದಲ್ವಾ ಗೈಸ್. ತುಂಬಾ ಬೇಜಾರಾಗ್ತಿದೆ ಗೈಸ್. ಅದಕ್ಕೋಸ್ಕರ ಎಲ್ಲರೂ ಮಕ್ಕಳಾಗಿಲ್ಲ ಅಂತ ಕೇಳಿದ್ರೆ ನಾನು ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಬರ್ತಿದ್ದೆ ಗೈಸ್. ಅದಕ್ಕೆ ಅಂದ್ರೆ ಇದಕ್ಕೋಸ್ಕರ ನಮ್ಮಿಬ್ರದ್ದು ಸೇಮ್ ಬ್ಲಡ್ ಗ್ರೂಪ್ ಆಗಿದ್ರಂತ ಮಕ್ಕಳಾಗಂಗಿಲ್ಲ. ನನಗೂ ಪ್ರಾಬ್ಲಮ್ ಇದೆ, ನನಗೆ ಮಕ್ಕಳಾಗೋದು ತುಂಬ ರೇರು ಅಂತ ಡಾಕ್ಟರ್ ಹೇಳಿದರು. ನೀವು ಮಕ್ಕಳ ಆಸೆನೇ ಬಿಟ್ಬಿಡಿ, ನಿಮ್ಗೆ ಮಕ್ಕಳಾಗೋದು ಕಷ್ಟ ಅಂತ ಅಂದರು. ಅದಕ್ಕೆ ನಾವು ಅವತ್ತಿಂದ ಮಕ್ಕಳ ಮೇಲೆ ಆಸೆ ಬಿಟ್ಬಿಟ್ಟಿದ್ದೀವಿ. ಇನ್ಮೇಲೆ ಈ ಥರ ಯಾರು ಕ್ವಶನ್ ಕೇಳಬೇಡಿ ಗೈಸ್. ತುಂಬ ಬೇಜಾರಾಗುತ್ತೆ ನನಗೂ, ನನ್ನ ಹಸ್ಬೆಂಡ್ಗೂ ಇಬ್ರಿಗೂ ಕೂಡ. ನಮಗೂ ಮಕ್ಕಳು ಅಂದರೆ ತುಂಬ ಇಷ್ಟ ಗೈಸ್. ಎಲ್ಲರಿಗೂ ಮಕ್ಕಳು ಆಡಿಸ್ಬೇಕು, ಮಕ್ಕಳು ಎತ್ಕೊಂಡು ಅಡ್ಡಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಆದರೆ ದೇವ್ರು ಕೊಡ್ಬೇಕಲ್ವ ಗೈಸ್. ದೇವ್ರು ಕೊಡಲಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ ಗೈಸ್, ಎಲ್ಲ ನಮ್ಮ ಹಣೆ ಬರ ಅಂದ್ಕೊಂಡು ಸುಮ್ಮನಾಗಬೇಕು. ಇಷ್ಟೇ ಗೈಸ್, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರಿಪೋರ್ಟ್ ಎಲ್ಲ ನೋಡಿದ್ರಲ್ಲ ಗೈಸ್. ನನ್ನದೇ ಮೇಜರ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಮಕ್ಕಳಾಗಂಗಿಲ್ಲ. ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿದ್ದೀನಿ ಗೈಸ್, ಯಾವಕ್ಕೆ ಅಂತ ನೋಡಿ. ಲೆಫ್ಟ್ ಸೈಡಲ್ಲಿ ಕಿಡ್ನಿ ವೀಕ್ ಇರೋದ್ರಿಂದ ನನಗೆ ಮಕ್ಕಳಾಗೋದಿಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಹೇಳಿದ್ದಾರೆ ನಿಮಗೆ ಮಕ್ಕಳಾಗೋದಿಲ್ಲ, ಕನ್ಸನ್ನ ಬಿಟ್ಬಿಡಿ ಅಂತ. ನಾವು ತುಂಬ ಟ್ರೈ ಮಾಡಿದ್ವಿ ಗೈಸ್, ತಡ್ಕೊಳಕ್ಕಾಗಲಿಲ್ಲ. ಆದರೂ ಹತ್ತು ಸುಮ್ಮನಾಗಿದ್ದೀವಿ. ಮತ್ತೇನು ಮಾಡೋಕ್ಕಾಗಲ್ಲ ಗೈಸ್. ಹಾಗೆ ದೇವ್ರು ಬರ್ದಂಗೆ ಆಗುತ್ತೆ ಅಂತ ಸುಮ್ಮನಾಗಿದ್ದೀವಿ. ಒಂದು 10 ಮಗುನ ತಗೋಬೇಕು ಅಂದ್ಕೊಂಡಿದ್ದೀವಿ ಗೈಸ್. 10 ಮಗುನ ತಗೊಂಡು ಅವ್ರಿಗೂ ಅಪ್ಪ ಅಮ್ಮ ಇರಲ್ಲ, ಒಂದು ಸಾಕಬೇಕು ಅಂದ್ಕೊಂಡಿದ್ದೀವಿ ಗೈಸ್. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಯಾರು ದಯವಿಟ್ಟು ನಿಮಗೆ ಮಕ್ಕಳು ಇಲ್ವಾ ಅಂತ ಯಾರು ಕೇಳಬೇಡಿ ಗೈಸ್, ದಯವಿಟ್ಟು. ತುಂಬ ಬೇಜಾರಾಗುತ್ತೆ. ಥ್ಯಾಂಕ್ ಯು ಗೈಸ್. ಇಷ್ಟೇ ಹೇಳಿ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಗೈಸ್.